ಮಾವಿನ ಹಣ್ಣು ತಂದಿದ್ದೀನಿ, ಕಟ್ ಮಾಡಿ ತಿನ್ನೋಣವಾ? ಬೇಗ ಕಟ್ ಮಾಡು, ಬಾಯಲ್ಲಿ ನೀರ್ ಬರುತ್ತೆ. ತಗೋಜಿ, ಇನ್ನೊಂದು ತಿನ್ನು. ಸಾಕಪ್ಪ, ತಿಂದಿದ್ದೀನಿ. ರುಚಿಯಾಗಿದೆ ತಾನೆ? ಮೊದಲನೇ ಮಳೆ ಬಂದ್ರೆ ತಿನ್ಬಾರ್ದಪ್ಪ, ಎರಡನೇ ಮಳೆ ಬರೋ ತಿಂದ್ರೆ ಬಹಳ ರುಚಿ ಕಾಣಿಸುತ್ತೆ. ಎಷ್ಟು ಮಾವಿನ ಹಣ್ಣು ಏನಾಗುತ್ತೆ ಗೊತ್ತಾ? ಮಾವಿನ ಹಣ್ಣು ಎಲ್ಲಿಂದ ತಂದೋ? ರುಚಿಯೋ ರುಚಿ. ಸ್ವೀಟ್ ಇದೆಯಾ ಅಂತ ಹೇಳು. ಕಷ್ಟದಲ್ಲಿ ಅಂತ ಮಾತ್ರ ಹೇಳ್ಬೇಡ. ಮಾರ್ಕೆಟ್ ಹೋಗಿದ್ನಾ, ಅಲ್ಲಿಂದನೇ ಅಜ್ಜಿ 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 ಬೋಂಡ ಬಜ್ಜಿ. ಸುಮ್ಮನೆ ಇರ್ಕುತ್ತಲ್ಲ, ನನ್ನ ಗೋಳಿತಾನೆ. ನಿನ್ನ ಹೆಸರು ಬೋಂಡ ಬಜ್ಜಿ. ಗುಂಡಮ್ಮ ಗುಂಡಮ್ಮ ತುಂಬಾನೇ ಶೆಕಿ ಶೆಕಿ, ನೀರ್ ದೋಸೆ ತಿನ್ನೆ ಗುಂಡಮ್ಮ. ಮಾತಾಡ್ಬೇಡ, ನನ್ಗೆ ಊಟ ಮಾಡ್ತೀನಿ. ಹೋಗು ನೀನು. ತಲೆ ತಲೆ ಊಟ ಮಾಡಲ್ಲ, ನಾನು ಊಟ ಮಾಡಿಲ್ಲ. ಊಟ ಮಾಡ್ತೀರ ಬಿಡಿ ಕೈಯೇ. ನಾನ್ ನೀನ್ ಈ ತರ ಇದ್ರೆ ಕಾಣಲ್ಲ, ನಾನು ಮಾಡೋದೇ ಇಲ್ಲ. ಕೈ ಕಾಲು ಮುರ್ದಾಕ್ಬಿಡ್ತೀನಿ. ಇವನ್ನ ಮಾಡ್ದಂಗ ಆಡ್ದೆ ಅಂದ್ರೆ ನೀನು ಕೈ ಕಾಲೇ ಮುರಿಯೋದೆ ಗ್ಯಾರಂಟಿ. ಬೈಕಲ್ಲಿ ಬರ್ತಾನೆ, ಹೇಳ್ಬಿಡ್ತಾನೆ ಈ ತರ ಮಾಡು, 10,000 ರೂಪಾಯಿ ಸೆಂಡ್ ಮಾಡ್ತಾನೆ. ಬರ್ತಾನೆ ನನಗೆ 10,000 ಕಳ್ತಾನೆ, ಈ ತರ ಮಾಡು ಅಂತ. ನಾನು ಏನ್ ಮಾಡ್ತೀನಿ? ಈ ತರನೇ ಮಾತಾಡ್, ನೀವು ಹಿಂಗೆ ಹೇಳು ಅಂತ ಹೇಳ್ತಾನೆ. ಏನ್ ಮಾಡ್ತೀನಿ? ಅವ್ನು ಹೇಳ್ತಾನೆ ಹೇಳ್ತೀನಿ ಅಂತ ತಿಂತೀಯಾ? ತಿಂದು ನೋಡು, ಆಮೇಲೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಅವ್ನು ತಿನ್ನೋದು ಫಸ್ಟ್, ಆಮೇಲೆ ಅವ್ರು ಹೇಳ್ತಾನೆ ನೀನ್ ತಿನ್ನೋನೇನಂತ ಚೆನ್ನಾಗಿರುತ್ತೆ ಅಂತ ತಿಂತೀಯಲ್ಲ, ರುಚಿಯಾಗಿರುತ್ತೆ ಅಂತ ತಾನೆ ಅವನ ಜೊತೆಲಿ ಇದೆಯಾ? ಅದಕ್ಕೆ ಕೋತಿ ಇನ್ನೋದು. ಬಾಗಿಲು ಇದ್ದಿರೋ ಕೋತಿಗಳು ಹಿಂಗೇನೆ ಆಡೋದು. ಅಪ್ಪ ಕುಟ್ಕೊಳ್ತಿ ಬನ್ನಿ, ಎಷ್ಟು ಬೇಕಾದ್ರೆ ನಾನು ತಗೊಂಡು ಇನ್ನೊಬ್ರಿಗೆ ಹಂಚಿದ್ದೀನಿ. ನಿಮ್ದೇನು ಕಾಯ್ಕೊಂಡಿಲ್ಲ ಇದು ಕುಟ್ಕೊಳ್ತಿ. ಒಂದು ಪಾಟ್ ಕೊಡುತ್ತಾನೆ. ಜಾಸ್ತಿ ಮಾತಾಡಿದ್ರೆ ಪಾಟ್ನಲ್ಲಿ ಎಷ್ಟು ಮೂತಿ ಹೊಡೆದು